ಅಜಯ್ ಯಾಕೋ ಬೇಜಾರಾಗಿ ಇದೆಯಾ? ಏನ್ ಇಲ್ವೋ, ದೀಪಾವಳಿ ಹಬ್ಬಕ್ಕೆ ಹೆಂಡತಿ ಮನೆಗೆ ಹೋಗಬೇಕು, ಅದಕ್ಕೆ ಯಾಕೋ ಬೇಜಾರ್ ಆಗಿದೆಯಾ? ಖುಷಿಯಾಗಿ ಹೋಗೋದಲ್ಲ ಅತ್ತೆ ಮಾವನ ಮನೆಗೆ. ಹೊಸದಾಗಿ ಮದುವೆಯಾಗಿ ಹೋಗಬೇಕಾದ್ರೆ ತುಂಬಾ ಖುಷಿಯಾಗಿ ಹೋಗುತ್ತಿದ್ದೆ, ಆದರೆ ಈಗ ಹೋಗೋಕೆ ಇಷ್ಟ ಆಗಲ್ವೋ? ಯಾಕೋ? ಅಂತದು ಏನ್ ಆಯ್ತು? ಮನೆಗೆ ಹೊಸದಾಗಿ ಒಂದು ಚೇರ್ ತಗೊಂಡಾಗ ಅದರ ಮೇಲೆ ಯಾವಾಗಲೂ ಕುತ್ಕೊಂತೀವಿ, ಹೋಗ್ತಾ ಹೋಗ್ತಾ ಹಳೆದು ಅದೇ ಮೇಲೆ ಅದನ್ನ ಯಾರೂ ಉಪಯೋಗಿಸೋಲ್ಲ. ಅದೇ ತರ ಅತ್ತೆ ಮಾವ ಮನೆ ಅಲ್ಲಿ ಅಳಿಯಂದರು. ಅಂದರೆ ಏನ್ ಅರ್ಥ? ನಾನು ಹೊಸದಾಗಿ ಮದುವೆಯಾಗಿ ಅತ್ತೆ ಮಾವನ ಮನೆಗೆ ಹೋದಾಗ ಮನೆಗೆ ಹೋದ ತಕ್ಷಣ ಬರಪ್ಪ ಕುತ್ಕೋ ಅಂತ ಹೇಳಿ ಕುಡಿಯೋಕೆ ನೀರು ಬೇಕಾ ಜ್ಯೂಸು ಬೇಕಾ ಅಂತ ಕೇಳ್ತಾ ಇದ್ದರು. ಆದರೆ ಈಗ ಮನೆಗೆ ಹೋದರೆ ನೀರು ಕೊಡಲ್ಲ, ಕುತ್ಕೋ ಅನ್ನೋದಿಲ್ಲ. ನಾನೇ ಒಂದು ಕಡೆ ಜಾಗ ಹುಡಿಕೊಂಡು ಕುತ್ಕೊಂತೀನಿ. ಅವಾಗ ನಾನು ಮನೆಗೆ ಬರ್ತೀನಿ ಅಂದರೆ ಸಾಕು, ನನಗೆ ಏನ್ ಅಡುಗೆ ಇಷ್ಟ ಅಂತ ನನ್ನ ಹೆಂಡತಿ ಹತ್ತಿರ ಕೇಳಿ ಮಾಡ್ತಾ ಇದ್ರು. ಈಗ ಏನೂ ಕೇಳೋಲ್ಲ, ಏನೋ ಒಂದು ಅಡುಗೆ ಮಾಡಿರ್ತಾರೆ, ಸುಮ್ಮನೆ ತಿನ್ನಕೊಂಡು ಬರಬೇಕು. ಅವಾಗ ನಾನು ಎಲ್ಲಿ ಇರ್ತೀನಿ ಅಲ್ಲಿಗೆ ಊಟ ನೀರು ಜ್ಯೂಸು ಎಲ್ಲ ತಂದು ಕೊಡ್ತಾ ಇದ್ರು. ಈಗ ಊಟ ನೀರು ಇರೋ ಕಡೆ ನಾನೇ ಹೋಗಬೇಕು. ಅವಾಗ ನಮ್ಮ ಮಾವ ನಾನು ಹೋದ ತಕ್ಷಣ ಹೋಗಿ ಕುರಿ ಕೋಳಿ ಅಂತ ತಗೊಂಡು ಬರ್ತಾ ಇದ್ರು. ಈಗ ಏನೂ ಇಲ್ಲ, ಏನ್ ಇರುತ್ತೆ ಅದನ್ನ ತಿನ್ನಬೇಕು. ಅವಾಗ ನಮ್ಮ ಮಾವ ನಾನು ಮನೆಗೆ ಹೋದಾಗ ಆಫೀಸ್ಗೆ ರಜೆ ಹಾಕಿ ಪೆಟ್ರೋಲ್ ಹಾಕ್ಸಿ ಕಾರ್ ತಗೊಂಡು ಹೋಗಿ ಎಲ್ಲಾದರೂ ಸುತ್ತಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಮಾವ ನನಗೆ ಕಾರಿರಲಿ ಬೈಕ್ ಕೂಡ ಕೊಡಲ್ಲ. ಅವಾಗ ಮನೆಗೆ ಹೋದಾಗ ಎಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ ಹೋದರೆ ಮನೆಗೆ ಇರಬೇಕು, ಎಲ್ಲೂ ಕರ್ಕೊಂಡು ಹೋಗೋಲ್ಲ. ಅವಾಗ ಮನೆಗೆ ಹೋದರೆ ಬೆಳಿಗ್ಗೆ ತಿಂಡಿ, ಆಮೇಲೆ ಕಾಫಿ, ಆಮೇಲೆ ಮಧ್ಯಾಹ್ನ ಊಟ, ಆಮೇಲೆ ಸಂಜೆ ಸ್ನಾಕ್ಸ್, ಆಮೇಲೆ ರಾತ್ರಿ ಊಟ, ಆಮೇಲೆ ಹಣ್ಣು ಕೊಡ್ತಾ ಇದ್ರು. ಈಗ ಏನೂ ಇಲ್ಲ, ತಿಂಡಿ ಊಟ ಅಷ್ಟೇ. ಅವಾಗ ನನ್ನ ಹೆಂಡತಿನು ಅವರ ಮನೆಗೆ ಹೋದಾಗ ನನಗೆ ಏನ್ ಬೇಕು ಬೇಡ ಅಂತ ಎಲ್ಲ ನೋಡ್ತಾ ಇದ್ದಳು. ಈಗ ಅವರ ಮನೆಗೆ ಹೋದರೆ ನನ್ನ ನೋಡೋಕೆ ಹೋಗೋಲ್ಲ, ಆರಾಮಾಗಿ ಅವಳು ಪಡೆಯವಳು ಇರುತ್ತಲೆ. ಅದಕ್ಕೆ ಅಜಯ್ ಈಗ ಅವರ ಮನೆಗೆ ಹೋಗೋಕೆ ಬೇಜಾರ್. ಹೌದು ಅಜಯ್, ನೀನು ಹೇಳಿದ್ದು ನಿಜ. ನನಗೂ ಸೇಮ್ ಎಕ್ಸ್ಪೀರಿಯನ್ಸ್. ಅತ್ತೆ ಮಾವನ ಮನೆಯಲ್ಲಿ ಹೊಸ ಅಳಿಯಂದಿರು ಆಗಿರುವಾಗ ಇರೋ ಮಾರಿಯದೆ, ಹಳೆ ಹಳಿಯಂದಿರು ಅದ ಮೇಲೆ ಇರೋಲ್ಲ.